ಸದಾಶಿವ ಈ ಕ್ಷೇತ್ರದ ಒಡೆಯನು. ಪಾಮರರನ್ನ ಪತಿತರನ್ನ ಉದ್ಧಾರ ಮಾಡುವಂಥ ಪಾವನ ಪುರುಷನು, ಗಣಮಹಿಮನೂ ಆಗಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಪುಣ್ಯಕ್ಷೇತ್ರದ ಯಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಗೆ ಇಲ್ಲಿ ಕೂಡಿರತಕ್ಕಂಥ ನೆರೆದಿರತಕ್ಕಂಥ ಎಲ್ಲ ಶರಣ ಹಾಗೂ ಶರಣರಿಗೆ ಶರಣು ಶರಣಾರ್ಥಿಗಳು. ಇದು ಪುಣ್ಯಕ್ಷೇತ್ರ. ಪಾಮರರನ್ನ, ಪತಿತರನ್ನ, ಪಾಪಿಷ್ಠರನ್ನ, ನೆರೆನೆಂಬಿ ಬಂದವರನ್ನ ಉದ್ಧಾರ ಮಾಡುವಂಥ ಸ್ಥಾನ ಇದು, ಮಹಾಸ್ಥಾನ. ಇದೀಗ ಗಂಗಾ ಜಲವನ್ನು ತಂದ ನಮ್ಮ ಶರಣಪ್ಪ ಕೊರಳಿ ಅವರ ಧರ್ಮ ಪತ್ನಿ ಸುವರ್ಣಮ್ಮ ಪಾದ ಪೂಜೆ ಮಾಡಿದರು. ಚಿಕ್ಕಯ್ಯನವರು ಒಂದು ಮಾತು ಹೇಳ್ತಾರೆ, ಅಲ್ಲಿ ಇಲ್ಲಿ ಮುಳುಗುವೇನಯ್ಯ, ಅಯ್ಯ ನೀವು ಕೇಳಿರಯ್ಯ, ಆ ನದಿಯಲ್ಲಿ ಮೀನ ಮಸೂಲಿಗಳು ಇಲ್ಲೇನಯ್ಯ, ಅವು ಮೋಕ್ಷ ಹೊಂದಿದನವಯ್ಯ. ಅಲ್ಲಿ ಮೀನ ಮಸೂಲಿ ಇದಾವ ಗಂಗಾ ನದಿಯಾಗ, ಅವು ಮೋಕ್ಷ ಹೊಂದಿದವನು ಇಲ್ಲ. ಇದು ಕುಂಭಮೇಳ. ಆ ಕುಂಭಮೇಳಕ್ಕೆ ಹೋಗಿ ಶರಣಪ್ಪ ಆ ಗಂಗಾ ಜಲ ತಂದು ನಮ್ಮ ಪಾದ ಪೂಜೆ ಮಾಡಿದ. ನಿನ್ನೆ ಮೊನ್ನೆ ಇಬ್ಬರು ಗಂಡ ಹೆಂಡತಿ ಬಂದಿದ್ರು ಅಲ್ವಾ. ಮತ್ತು ಶರಣಪ್ಪ ಕುಂಭಮೇಳಕ್ಕೆ ಹೋಗಿದ್ದ, ಮತ್ತು ನೀವು ಹೋಗಿದ್ದೇನತ್ತ ಅವನ ಧರ್ಮ ಪತ್ನಿನ ಕೇಳಿ ಅದಕ್ಕೊಂದು ಹಿಂಗೆ ಮಾತು ಹೇಳಿದಳು, ಎದಾಗ ಬಡದು ಬೆನ್ನಾಗ ಪಾರಾಗಿದ್ಲ ನನಗೆ. ಅಪ್ಪಾರಿ ಅಂದಳಕ್ಕೆ, ಏನು ಹೇಳುವ, ಪಾಪ ಮಾಡಿದವರಲ್ಲಿ ಜಳಕಕ್ಕೆ ಹೋಗ್ತಾರೆ, ಪುಣ್ಯ ಮಾಡಿದವರು ಇಲ್ಲೇ ಇರ್ತಾರೆ. ಪಾಪ ಮಾಡಿದವರು ಹೋಗ್ತಾರೆ, ಪುಣ್ಯ ಮಾಡಿದವ್ರು ಹೋಗಾಗಲ್ರಿ ಅಂದರು. ಸಣ್ಣಪ್ಪ ಹಾ 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 ಹೋ ಅಲ್ಲಕತ್ತು. ಅದು ಕುಂಭಮೇಳ, ಅದು ಪವಿತ್ರ ಪ್ರಯಾಗರಾಜ, ಪವಿತ್ರ.
ಅದು ಯಾಕಾತಂದ್ರೆ ಅದರ ಮೂಲ ಇತಿಹಾಸ ಹೇಳ್ತಾನೆ ನಾನು. ಅದು ಕನಿಷ್ಠ ತಿಳಿಬೇಡ್ರಿ, ಶ್ರೇಷ್ಠ. ಆ ಕುಂಭಮೇಳಕ್ಕೆ ಸಾಧು ಸತ್ಪುರುಷರು ಎಷ್ಟು ಕೂಡ್ತಾರೆ ಗುರುತತಿ ನಿಮಗೆ? ಹೋದವ್ರು ಗುರ್ತು ಲೆಕ್ಕ ಇಲ್ಲ. ಸಾವಿರಾರು ಲಕ್ಷಾಂತರ ಮಂದಿ ಸಾಧುರು ಇರ್ತಾರೆ. ಯಾಕೋ ಸರ್ ನೋಡಿ, ಅಲ್ಲೇನು ಲೆಕ್ಕ ಇಲ್ಲ. ಅಲ್ಲಿ ಲಕ್ಷಾಂತರ ಮಂದಿ ಸಾಧುರು. ಅದು ಯಾಕಾತಂದ್ರೆ ಈ ಭೂಮಿ ತಾಯಿ ಬರದಿಂದ ನಡಗಾಕತ್ತಿದ್ಲ, ನೀರೇ ಇಲ್ಲ. ಈ ಭೂಮಿ ತಾಯಿ ಶಿವನನ್ನ ಕುರಿತು ಭಕ್ತಿ ಧ್ಯಾನ ಮಾಡಿದ್ರು. ಈ ಭೂಮಿ ತಾಯಿಯ ಭಕ್ತಿಗೆ ಮೆಚ್ಚಿ ಶಿವ ತನ್ನ ಜಟೆಯಲ್ಲಿರುವಂಥ ಗಂಗೆಯನ್ನ ಭೂಲೋಕಕ್ಕೆ ಬಿಟ್ಟ. ಆ ಗಂಗಾ ಭಾಗೀರಥಿ ಬಂದಳು, ಎಲ್ಲ ಕಡೆ ಸಂಚಾರ ಆತ. ಜಲ ಜೀವರಾಶಿಗಳು ಮನುಷ್ಯರು ಸುಖದಿಂದ ಇದ್ದರು. ಆಗ ಗಂಗಾ ಅಂದಳು, ಎಲ್ಲ ಜನ ಬಂದ ನಮ್ಮ ಪಾಪ ಹೋಗಲಿ ಅಂತ ಹೇಳಿ ನನ್ನಲ್ಲಿ ಜಳಕ ಮಾಡಕತ್ತಾರೋ, ಇನ್ನು ನನ್ನ ಪಾಪ ತೊಳೆಯವ್ರು ಯಾರು ಅಂದಲಕ್ಕೆ. ಎಲ್ಲರೂ ಬರ್ತಾರೆ, ಜಳಕ ಮಾಡ್ತಾರೆ, ಅವ್ರ ಪಾಪ ಎಲ್ಲ ನನ್ನಲ್ಲೇ ತೊಳಿತಾರೆ. ನನ್ನ ಪಾಪ ತೊಳೆಯವ್ರು ಯಾರು? ನಾ ಹೆಂಗೆ ಸದ್ಗತಿ ಹೊಂದಲಿ? ಆಕೆ ಧ್ಯಾನ ಮಾಡಿದ. ಆಗ ಶಿವ ಅಂದ, ನಾ ಸಾಧು ವೇಷದಿಂದ ಬರ್ತಾನ, ನಿನಗ ಪಾದ ಸ್ಪರ್ಶನ ಮಾಡ್ತಾನ, ಸ್ನಾನ ಮಾಡ್ತಾನ, ಆಗ ನಿನ್ನ ಪಾಪ ತೊಳಿತೈತೆ. ಅದ ಕುಂಭಮೇಳ. ಎಲ್ಲ ಸಾಧುರು ಬಂದಿರ್ತಾರ. ಆ ಸಾಧುರ ಒಳಗೂ ಭಾಳ ಡಿಮಾಂಡ್ ಐತಿ. ನಾಗ ಸಾಧು, ಅಗೋರಿ ಸಾಧು, ಮೋಗ ಸಾಧು, ಯೋಗ ಸಾಧು, ಸಿದ್ಧ ಸಾಧು, ಹಿಂಗೆ 5 ಪಂಗಡದವಲ್ಲಿ. ಅದರಾಗ ಪ್ರಾಮುಖ್ಯ ಅಂದ್ರೆ ನಾಗ ಸಾಧುಗಳಿಗೆ. ಮೊದಲು ಶಾಯಿ ಸ್ನಾನ ಮಾಡೋರು ಅವ್ರ. ಅಂದ್ರೆ ಇದರ ಅರ್ಥೇನು, ನಾನು ಹೋಗಿ ಬಂದವನ ಅದನಲ್ಲಿ. ಈಗ ಭಾಳ ವ್ಯವಸ್ಥೆ ಐತಿ. ನಾವು ಆದಾಗ ಏನು ವ್ಯವಸ್ಥೆ ಇದ್ದಿದ್ದಿಲ್ಲ, ಹಂಗ ನಡ್ಕೋತ ಹೋಗೋದು ಒಳಗೆ. ಅಂದ್ರೆ ಆ ಸ್ನಾನ. ಆದರೆ ನಿಮಗೊಂದು ಮಾತು ಹೇಳ್ತ, ಅಂತಪ್ಪ ತೀರ್ಥದಲ್ಲಿ ಮಾಡಿದರೇನಯ್ಯ, ಅದು ಸ್ನಾನವೇನಯ್ಯ? ಅದು ಸ್ನಾನವಲ್ಲಯ್ಯ. ಸತ್ಯವ ನುಡಿಯುವುದೇ ಇದು ಒಂದು ಸ್ನಾನ. ಧ್ಯಾನವ ಮಾಡುವುದೇ ಇದು ಒಂದು ಸ್ನಾನ. ನಾಲಿಗೆಯಿಂದ ಶಿವನಾಮ ಸ್ಮರಣೆ ಮಾಡುವುದೆಂದು ದೊಡ್ಡ ಸ್ನಾನ. ಗುರು ಮಠಕ್ಕೆ ಹೋಗಿ ಸೇವೆ ಮಾಡೋದು ಇದು ಮಹಾಸ್ನಾನ. ಈ ಸ್ನಾನ ಅಂದ್ರೆ ಅದು ಕನಿಷ್ಠ ಹೇಳಂಗಿಲ್ಲ, ಅದು ಅದು ಅಷ್ಟ ಪವಿತ್ರ ಐತಿ.
ಅದಕ್ಕೆ ಇನ್ನೊಂದು ಐತಿ. ಜಲಾಸುರ ದೈತ ದೇವೇಂದ್ರನನ್ನು ಸೋಲಿಸಿ ಅವನ 14 ರತ್ನಗಳನ್ನು ಕದ್ದು ಸಮುದ್ರದೊಳಗೆ ಮುಳುಗಿದ. ಅವು ಯಾವುವೆಂದರೆ ಸೂರ್ಯ, ಚಂದ್ರ, ಲಕ್ಷ್ಮಿ, ಪಾರಿಜಾತ, ಕಾಮಧೇನು, ಮಾಣಿಕ್ಯ, ರಂಬೆ, ಧನ್ವಂತರಿ, ಶಂಖ, ಧನುಷ್ಯ, ಅಮೃತ, ಮಧ್ಯ, ವಿಷ. ಇವು 14 ರತ್ನಗಳನ್ನು ಕದ್ಕೊಂಡು ಹೋಗಿದ್ದವು. ಅದರ ಮಥನ ಮಾಡುವಾಗ ಒಂದು ಹನಿ ಇಲ್ಲಿ ಪ್ರಯಾಗ ರಾಜ್ಯದಾಗ ಬಿದ್ದೈತೆ. ಅದಕ್ಕೆ ಎಷ್ಟು ಮಹತ್ವ ಐತಿ. ಆ ಎಲ್ಲ ಪವಿತ್ರಗಳ ಸಂತ ತುಕಾರಾಮರ ಒಂದು ಮಾತು ಹೇಳ್ತಾರೆ, ಗುರು ಚರಣಾಚಿ ಧೂಳಿ त्यात केलो मी अंगुळी. ಅಲ್ಲೇ ಇಲ್ಲೇ ನಾ ಜಳಕ ಮಾಡಿಲ್ಲ, ಗುರು ಪಾದದ ಧೂಳ್ಯಾಗ ನಾ ಜಳಕ ಮಾಡಿ. ಹಂಗಿದು ಗುರುಪಾದ ಇಲ್ಲೇ ಜಳಕ ಮಾಡ್ರಿ, ಇದ ಕುಂಭಮೇಳ ತಿಳ್ಕೊರಿ, ಇದ ಸ್ನಾನ ತಿಳ್ಕೊರಿ, ಇಲ್ಲೇ ಸೇವಾ ಮಾಡ್ರಿ. ಈ ಬೆಳ್ಳಿ ರಥ ಮಾಡೋ ಸಲುವಾಗಿ ಎಲ್ಲರೂ ಏನೇನು ಕೊಟ್ಟಿರಿ, ಇನ್ನೂ ಕೊಡ್ರಿ. ನಿಮ್ಮದು ಎಲ್ಲ ವೈಭವ ಬೆಳ್ಳಿ ಬಂಗಾರಗತೆ ಆಗಲಿ. ಆ ರೀತಿ ಸದಾಶಿವ ನಿಮಗೆ ಆಶೀರ್ವಾದ ಕೊಡಲಿ. ಆ ಭಕ್ತಿ, ಆ ಭಾವ, ಆ ಶ್ರದ್ಧೆಯಿಂದ ನೀವು ನಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ನೀವು ನಿಮ್ಮ ಮಕ್ಕಳಿಗೂ ಹೇಳಬೇಕು, ನಿಮ್ಮ ಮಕ್ಕಳಿಗೂ ಹೇಳಬೇಕು. ಸದಾಶಿವ ನೀವು ಆಶೀರ್ವಾದ ಅವನು ನಿಮಗೆ ಕೊಡಬೇಕು, ನೀವು ಸೇವಾ ಅವಂದು ಮಾಡಬೇಕು. ಜೈ ಮಂಗಲಂ ಜೈ